ಆತ್ಮೀಯರೇ, ನಾನಿವತ್ತು ಈ ಗೋಕರ್ಣ ಹೂವನ್ನು ಉಪಯೋಗಿಸಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಉಪ್ಪಿಟ್ಟಿಗೋಸ್ಕರ ನಾನು ಸ್ವಲ್ಪ ಗೋಕರ್ಣ ಹೂವುಗಳನ್ನು ತಗೊಂಡಿದ್ದೀನಿ. ಹಾಗೆ 4 ಈರುಳ್ಳಿ, 2 ಹಸಿಮೆಣಸು, ಕರಿಬೇವು, ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಪಾವಷ್ಟು ಅಕ್ಕಿ ತಗೊಂಡಿದ್ದೀನಿ. ಮೊದಲು ನಾನು ಗೋಕರ್ಣ ಹೂವನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ದಂಟೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ನಂತರ ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಕೊಂಡು ಹಾಗೆ ಹಸಿಮೆಣಸನ್ನು ಸಣ್ಣದಾಗಿ ಹಚ್ಕೊಳ್ಬೇಕು. ಎಲ್ಲ ಹೂಗಳನ್ನು ಕ್ಲೀನ್ ಮಾಡಿ ಆಗಿದೆ. ಈಗ ಇದನ್ನು ಸಣ್ಣದಾಗಿ ಹಚ್ಕೊಳ್ಬೇಕು. ಎಲ್ಲ ಸಣ್ಣದಾಗಿ ಹಚ್ಕೊಂಡಾಗಿದೆ ನೋಡಿ. ಈರುಳ್ಳಿ ಹಚ್ಕೊಂಡಾಯಿತು, ಹಸಿಮೆಣಸು ಕೂಡ ಹಚ್ಚಿ ಆಯಿತು. ಈಗ ಉಪ್ಪಿಟ್ಟು ಮಾಡುವ ಅಲ್ವಾ? ಕುಕ್ಕರನ್ನು ಇಟ್ಟಿದ್ದೀನಿ. ಅಕ್ಕಿ ಉಪ್ಪಿಟ್ಟಂದರೆ ಸುಲಭದಲ್ಲಿ ಮಾಡೋಕ್ಕಾಗುವಂಥದ್ದು. ಏನೂ ಇಲ್ಲ ಅಂತ ಇರುವಾಗ ಬರೀ ಈರುಳ್ಳಿ ಹಸಿಮೆಣಸು ಹಾಕಿ ಅಕ್ಕಿ ಉಪ್ಪಿಟ್ಟು ಮಾಡಲಿಕ್ಕಾಗತ್ತೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ. ಸಾಸಿವೆ ಹಾಕಿದ್ದೀನಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಕರಿಬೇವು ಇಲ್ಲದಿದ್ದರೆ ಉಪ್ಪಿಟ್ಟು ಆಗೋದೇ ಇಲ್ಲ ಅಲ್ವಾ? ಕರಿಬೇವು ಅಡಿಗೆಯಲ್ಲಿ ತುಂಬ ಉಪಯೋಗಿಸೋದು ಒಳ್ಳೆಯದು. ಹಸಿಮೆಣಸು ಬೇಕಿದ್ದರೆ ಹಸಿಮೆಣಸು ಅಥವಾ ಒಣಮೆಣಸು ಕೂಡ ಹಾಕ್ಕೊಳ್ಬೋದು. ಈರುಳ್ಳಿ ಕೆಂಪಗಾಗುವಷ್ಟು ಹುರ್ಕೊಳ್ಳುವ. ಕಾಯಿಯನ್ನು ಹಾಕಬೇಕು. ಕಾಯಿ ಹಾಕಲೇಬೇಕಂತಿಲ್ಲ, ಇಷ್ಟ ಇದ್ದವರು ಹಾಕ್ಕೊಳ್ಬೋದು. ಅಕ್ಕಿ ತೊಳೆದಿದ್ದೀನಿ. ಈಗ ಇದನ್ನು ಅಕ್ಕಿನ ಉಪ್ಪಿಟ್ಟಿಗೆ ಹಾಕುವ. ಅದಕ್ಕೆ ಕುಕ್ಕರಿಗೆ ಹಾಕುವ. ಈಗ ನೀರನ್ನು ಹಾಕಬೇಕು. ಅಕ್ಕಿ ಹಾಕಿದ ಮೇಲೆ ನೀರು ಹಾಕುವಂಥದ್ದು. ಉಪ್ಪು ಹಾಕುವ. ಈಗ ರೆಡಿ ಮಾಡಿಟ್ಕೊಂಡಿರೋಂಥ ಗೋಕರ್ಣ ಹೂವುಗಳನ್ನು ಹಾಕಿಕೊಳ್ಳುವ. ಈಗ ಮುಚ್ಚಳ ಮುಚ್ಚಿ ಬೇಯಕ್ಕಿಡುವ. ಉಪ್ಪಿಟ್ಟಾದಮೇಲೆ ಆಮೇಲೆ ನಿಂಬೆಹಣ್ಣು ಹಿಂಡ್ಕೋಬೋದು, ಅಥವಾ ಟೊಮೆಟೊ ಇದ್ದರೆ ಹುಳಿಗೆ ಟೊಮೆಟೊ ಕೂಡ ಹಾಕ್ಬೋದು. ನಾನಿಲ್ಲಿ ಟೊಮೆಟೊ ಹಾಕಿಲ್ಲ. ನೋಡಿ, ಉಪ್ಪಿಟ್ಟು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ರುಚಿ ಕೂಡ ಹಾಗೆ ಚೆನ್ನಾಗಿದೆ. ಇದು ನೋಡಿ, ಗೋಕರ್ಣ ಹೂವಿನ ಉಪ್ಪಿಟ್ಟು ರೆಡಿಯಾಗಿದೆ. ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.